ಬಿಗ್ ಬಾಸ್ ಕಾರ್ಯಕ್ರಮವನ್ನ ಸ್ಪರ್ಧಿಗಳಿಗಿಂತ ಕಿಚ್ಚ ಸುದೀಪ್ ಅವರ ನಿರೂಪಣೆಗಾಗಿ ನೋಡುವವರ ಸಂಖ್ಯೆಯೇ ಹೆಚ್ಚು. ಆದರೆ ಸುದೀಪ್ ಬಿಗ್ ಬಾಸ್ ನಿರೂಪಣೆಗೆ ಗುಡ್ ಬೈ ಹೇಳಿದ್ದಾರೆ. ತಮ್ಮ ಈ ನಿರ್ಧಾರವನ್ನ ಈಗಾಗಲೇ ಬಹಿರಂಗಪಡಿಸಿದ್ದಾರೆ. ಹೀಗಾಗಿ ಬಿಗ್ ಬಾಸ್ ಸೀಸನ್ 11ರ ಗ್ರ್ಯಾಂಡ್ ಫಿನಾಲೆ ಸುದೀಪ್ ಅವರ ಅಭಿಮಾನಿಗಳಿಗೆ ವಿಶೇಷವಾಗಿತ್ತು. ಇನ್ನು ಕಿಚ್ಚ ಸುದೀಪ್ ಅವರ ನಿರೂಪಣೆಯ ಕೊನೆಯ ಸೀಸನ್ ಆಗಿರುವ ಕಾರಣ ಹಾಗೂ ಈ ಸೀಸನ್ ಸಮಯದಲ್ಲೇ ಅವರ ತಾಯಿ ವಿಧಿವಶರಾದ ಕಾರಣ ಬಿಗ್ ಬಾಸ್ ಸೀಸನ್ 11ರ ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ವಿಶೇಷ ನೃತ್ಯವನ್ನ ಸುದೀಪ್ಗೆ ಸಮರ್ಪಿಸಲಾಯಿತು. ವಿಕಟ ಕವಿ ಯೋಗರಾಜ್ ಭಟ್ ಬರೆದಿರುವ ಹಾಡಿಗೆ ಜಿ ಕನ್ನಡದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಖ್ಯಾತಿಯ ಯುವನ್ ಹೆಜ್ಜೆ ಹಾಕಿದ್ದಾನೆ. ಇನ್ನು ತಾಯಿಯನ್ನ ಕಳೆದುಕೊಂಡಿರುವ ಸುದೀಪ್ಗೆ ಸ್ವತಃ ತಾಯಿಯೇ ಸಾಂತ್ವನ ಹೇಳುವಂತಿದ್ದ ಈ ಡ್ಯಾನ್ಸ್ ನೋಡ್ತಾ ಇದ್ದಂತೆ ಕಿಚ್ಚ ಸುದೀಪ್, ಅವರ ತಂದೆ ಹಾಗೂ ಮಗಳು ಸಾನ್ವಿ ಕಣ್ಣೀರಿಟ್ಟಿದ್ದಾರೆ. ಅಲ್ಲದೆ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಪ್ರತಿಯೊಬ್ಬರೂ ಕೂಡ ಭಾವುಕರಾದ್ರು. ಬಳಿಕ ತಮ್ಮ ಪಾತ್ರವನ್ನ ನೃತ್ಯದ ಮೂಲಕ ಪ್ರದರ್ಶಿಸಿದ ಪುಟ್ಟ ಬಾಲಕ ಯುವನನ್ನ ವೇದಿಕೆ ಮೇಲೆ ಕರೆದ ಕಿಚ್ಚ ಆತನನ್ನ ಮುದ್ದಾಡಿ ತಮ್ಮ ಕೈಯಲ್ಲಿದ್ದ ಬ್ರೇಸ್ಲೆಟ್ ಅನ್ನ ಉಡುಗೊರೆಯಾಗಿ ನೀಡಿದ್ರು. ಇನ್ನು ಬಾಲಕನಿಗೆ ಕಿಚ್ಚ ಸುದೀಪ್ ನೀಡಿರುವ ಉಡುಗೊರೆ ನೋಡಿ ಎಲ್ಲರೂ ಶಾಕ್ ಆದ್ರು. ಯಾಕಂದ್ರೆ ಒಂದು ಕ್ಷಣವೂ ಯೋಚಿಸದೆ ಕೈಯಲ್ಲಿದ್ದ ಬ್ರೇಸ್ಲೆಟ್ ಅನ್ನ ಸುದೀಪ್ ಯುವನ್ಗೆ ಉಡುಗೊರೆಯಾಗಿ ನೀಡಿದ್ದಾರೆ. ಇನ್ನು ಯುವನ್ಗೆ ಕಿಚ್ಚ ಸುದೀಪ್ ನೀಡಿರುವ ಉಡುಗೊರೆ ಬಗ್ಗೆ ಸದ್ಯ ಈಗ ಸಾಮಾಜಿಕ ಜಾಲತಾಣದಲ್ಲಿ ನೂರಾರು ಪೋಸ್ಟ್ಗಳನ್ನು ಹಾಕಲಾಗ್ತಿದ್ದು, ಬ್ರೇಸ್ಲೆಟ್ ಬೆಲೆ ಕೇಳಿ ಅನೇಕರು ದಂಗಾಗಿದ್ದಾರೆ. ಯಾಕಂದ್ರೆ ಸುದೀಪ್ ಯುವನ್ಗೆ ಉಡುಗೊರೆಯಾಗಿ ನೀಡಿದ ಬ್ರೇಸ್ಲೆಟ್ನ ಬೆಲೆ ಬರೋಬ್ಬರಿ 30 ಲಕ್ಷ ರೂಪಾಯಿ ಅಂತೆ. ಆ ಬ್ರೇಸ್ಲೆಟ್ ಅನ್ನ ಪ್ಲಾಟಿನಂ ಹಾಗೂ ವಜ್ರದ ಹರಳುಗಳಿಂದ ಮಾಡಲಾಗಿತ್ತು ಎನ್ನುವ ವ್ಯಕ್ತಿಯ ಪೋಸ್ಟ್ ಒಂದು ಸದ್ಯ ಸಖತ್ತು ವೈರಲ್ ಆಗ್ತಿದೆ.